ಇದೀಗ ಸಂಪುಟ ಲಿಸ್ಟ್ ಔಟ್ ಆಗಿರುವಂತದ್ದು ಈ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಂಡಾಯ ಶುರುವಾಗ್ತಾ ಇರುವಂತದ್ದು. ನಾಳೆ ರಾಜೀನಾಮೆ ಕೊಡ್ತಾರಾ ಆ 12 ಶಾಸಕರು? ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಂಪುಟ ಲಿಸ್ಟ್ ಔಟ್. ಕಾಂಗ್ರೆಸ್ನಲ್ಲಿ ಇದೀಗ ಬಂಡಾಯದ ಬಿಸಿ. ರಾಜೀನಾಮೆ ಕೊಡ್ತಾರಾ? ಹಾಗಿದ್ರೆ 12 ಶಾಸಕರು ಅನ್ನುವಂತಹ ಪ್ರಶ್ನೆ. ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಇದೀಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಕಾಂಗ್ರೆಸ್ನ ಶಾಸಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ತನ್ವೀರ್ ಸೇಠ್ ಬೆಂಬಲಿಗರಿಂದ ಭಾರೀ ಪ್ರತಿಭಟನೆಯಾಗ್ತಾ ಇದೆ. ಪಕ್ಷದ್ರೋಹಿಗಳಿಗೆ ಸಚಿವ ಸ್ಥಾನ ಸಿಕ್ಕಿದೆ ಎಂದ ಸೇಠ್. ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅಸಮಾಧಾನ. ಮುಂದಿನ ನಡೆ ಬಗ್ಗೆ ಚರ್ಚಿಸ್ತಾ ಇರುವಂತಹ ಶಾಸಕರು. ಸಂಪುಟ ಲಿಸ್ಟ್ ಔಟ್. ಇದೀಗ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ. ನಾಳೆ ರಾಜೀನಾಮೆ ಕೊಡ್ತಾರಾ? ಹಾಗಿದ್ರೆ 12 ಶಾಸಕರು. ಸಾಗರದ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರು ಇದೀಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಕಾಂಗ್ರೆಸ್ನ ಶಾಸಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇತ್ತ ತನ್ವೀರ್ ಸೇಠ್ ಬೆಂಬಲಿಗರು ಕೂಡ ಭಾರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪಕ್ಷದ್ರೋಹಿಗಳಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅಂತ ತನ್ವೀರ್ ಸೇಠ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಕ್ಷಣ ಕ್ಷಣಕ್ಕೂ ನೋಡಿ ಹೆಚ್ಚಾಗ್ತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ ಅಸಮಾಧಾನ. ಮುಂದಿನ ನಡೆಯ ಬಗ್ಗೆ ಚರ್ಚಿಸ್ತಾ ಇರುವಂತಹ ಶಾಸಕರು ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ. ಇದೀಗ ಸಂಪುಟ ಲಿಸ್ಟ್ ಔಟ್ ಆಗಿದೆ. ಇದೀಗ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಕೂಡ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ನಾಳೆ ರಾಜೀನಾಮೆಯನ್ನ ಕೊಡ್ತಾರಂತೆ 12 ಶಾಸಕರು. ಕಾಂಗ್ರೆಸ್ನ 12 ಶಾಸಕರು. ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಇದೀಗ ಹೊಸ ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಇತ್ತ ಮಂತ್ರಿಗಿರಿ ಸಿಗದಿದ್ದಕ್ಕೆ ಕಾಂಗ್ರೆಸ್ನ ಶಾಸಕರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು ಅನ್ನುವಂತಹ ಪ್ರಶ್ನೆ ಇದೆ. ಇತ್ತ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಕೂಡ ತಮ್ಮ ಒಂದು ಅಭ್ಯರ್ಥಿಗೆ ಅಂದ್ರೆ ತನ್ವೀರ್ ಸೇಠ್ ಅವರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂತದ್ದು ಅಸಮಾಧಾನ. ಇನ್ನು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ವಿಸ್ತರಣೆ ಕುರಿತಾಗಿ ಈಗ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಹೈಕಮಾಂಡ್ ಕೂಡ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ಈ ಒಂದು ಲಿಸ್ಟ್ ಅನೌನ್ಸ್ ಆದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿರುವಂತದ್ದು. ಯಾವಾಗ ಕೊಡ್ತಾರೆ ರಾಜೀನಾಮೆ 12 ಶಾಸಕರು ಗೊತ್ತಿಲ್ಲ. ಯಾವಾಗ ಕೊಡ್ತಾರೆ, ನಾಳೆ ಕೊಡ್ತಾರೆ ಅನ್ನುವಂಥದ್ದಿದೆ. ಯಾವ ಕ್ಷಣದಲ್ಲಿ ಕೊಡ್ತಾರೆ ಅನ್ನೋದಂತೂ ಗೊತ್ತಿಲ್ಲ. ಈ ಮೂಲಕ ಈಗ ಸಾಗರದ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಹಲವು ನಾಯಕರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ತನ್ವೀರ್ ಸೇಠ್ ಬೆಂಬಲಿಗರು ಕೂಡ ಈಗ ಭಾರಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಪಕ್ಷದ್ರೋಹಿಗಳಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಪಕ್ಷದ್ರೋಹಿಗಳು ಗೊತ್ತಿದ್ದೇ ಇರುತ್ತಲ್ವಾ? ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಇದೀಗ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂತದ್ದು ಅಸಮಾಧಾನ. ನನಗೆ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಹಲವು ಶಾಸಕರಿಂದ. ಮುಂದಿನ ನಡೆಯ ಬಗ್ಗೆ ಚರ್ಚಿಸ್ತೀವಿ ಅಂತಿದ್ದಾರೆ ಕಾಂಗ್ರೆಸ್ನಲ್ಲಿ ಶಾಸಕರು. ಇನ್ನೇನು ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು ಸಂಪುಟ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದೆ. ಈ ಬೆನ್ನಲ್ಲೇ ಅಸಮಾಧಾನಗೊಂಡಿರುವಂತಹ ಶಾಸಕರು ಬಂಡಾಯವೇಳ್ತಾರ ಅನ್ನುವಂಥದ್ದು. 12 ಶಾಸಕರು ನೋಡಿ ರಾಜೀನಾಮೆ ಕೊಡ್ತಾರಂತೆ. ಹೇಗೆ ಡಿಕೆ ಶಿವಕುಮಾರ್ ಅವರು ಇದನ್ನ ತೆಗೆದುಕೊಳ್ತಾರೆ, ಹೇಗೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನುವಂಥದ್ದೇ ಇರುವಂತದ್ದು. ಇನ್ನ ಶಾಸಕರು ಮುಂದಿರುವಂತದ್ದು ಯಾರ್ಯಾರು ಗಮನಿಸ್ತಾ ಹೋಗೋದಾದ್ರೆ ಅಪ್ಪಾಜಿ ನಾಡಗೌಡ್ರು, ಇವರು ಕೂಡ ಮುದ್ದೇಬಿಹಾಳದ ಶಾಸಕರು. ಇನ್ನು ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರೆಲ್ಲರೂ ಮುನಿಸ್ಕೊಂಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನು ಯಶವಂತರಾಯ ಪಾಟೀಲ್ ಇಂಡಿ ಕ್ಷೇತ್ರದ ನಾಯಕರು, ಶಾಸಕರು, ಇವರು ಕೂಡ ಈಗ ಮುನಿಸಿಕೊಂಡಿರುವಂತದ್ದು. ಇತ್ತ ತನ್ವೀರ್ ಸೇಠ್ ನರಸಿಂಹರಾಜು ಕ್ಷೇತ್ರದ ಶಾಸಕರು, ಇವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನು ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾಗಿದ್ದಾರೆ. ಈ ಎಲ್ಲಾ ಶಾಸಕರು ಏನಿದ್ದಾರಲ್ಲ ಇವರೆಲ್ಲರೂ ಕೂಡ ಈಗ ಸರ್ಕಾರದ ಮೇಲೂ ಜೊತೆಗೆ ಹೈಕಮಾಂಡ್ನ ಮೇಲೂ ಕೂಡ
ಮುನಿಸಿಕೊಂಡಿರುವಂತದ್ದು. ಮಂತ್ರಿಗಿರಿ ಸಿಗದಿದ್ದಕ್ಕೆ ಈಗ ಕಾಂಗ್ರೆಸ್ನ ಶಾಸಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇತ್ತ ತನ್ವೀರ್ ಸೇಠ್ ಬೆಂಬಲಿಗರು ಕೂಡ ಭಾರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ತಮ್ಮ ಕ್ಷೇತ್ರದಲ್ಲಿ. ಇನ್ನು ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ರು, ಪಕ್ಷ ದ್ರೋಹಿಗಳಿಗೆ ಸಚಿವ ಸ್ಥಾನ ಸಿಕ್ಕಿದೆ, ನಮಗ್ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ. ಕೋಲಾರ ಕಾಂಗ್ರೆಸ್ ಶಾಸಕರು ಈಗ ಕೊತ್ತ ಕೋಲಾರ ಜಿಲ್ಲೆಗೆ 2 ಲಿಸ್ಟ್ ನಲ್ಲಿ ಸಿಗದ ಚಾನ್ಸ್. ಭಾರಿ ಅಸಮಾಧಾನ ಹೊಂದಿರುವಂತಹ ಕೋಲಾರ ಶಾಸಕರು ನಾಳೆ ಸಭೆ ನಡೆಸಲು ತೀರ್ಮಾನಿಸಿದ ಕೋಲಾರದ ಕೈ ಶಾಸಕರು. ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ದ ಬಂಗಾರಪೇಟೆ ನಾರಾಯಣ ಸ್ವಾಮಿ, ಆದ್ರೆ ಅವರ ಹೆಸರು ಕೇಳಿ ಬಂದಿಲ್ಲ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಮಾಲೂರು ನಂಜೇಗೌಡ್ರು, ಅವರ ಹೆಸರು ಕೂಡ ಇಲ್ಲ. ಇತ್ತ ಕೆಜಿಎಫ್ನ ರೂಪಕಲಾ ಹಾಗೆ ಶಶಿಧರ್ಗೂ ಕೂಡ ಮಂತ್ರಿಗಿರಿ ಮಿಸ್ ಆಗಿದೆ. ಮಹಿಳಾ ಕೋಟದಲ್ಲಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಅವ್ರಿಗೂ ಈಗ ಸಿಕ್ಕಿಲ್ಲ. ಇದೀಗ ಕೋಲಾರ ಕಾಂಗ್ರೆಸ್ನ ಶಾಸಕರು ಕೊತ್ತ ಅಂತ ಇರುವಂತದ್ದು. ಕೋಲಾರ ಜಿಲ್ಲೆಗೆ 2 ಲಿಸ್ಟ್ ನಲ್ಲಿ ಸಿಗದ ಚಾನ್ಸ್, ಮಂತ್ರಿಗಿರಿ ಸಿಕ್ಕಿಲ್ಲ. ಇದೀಗ ಭಾರಿ ಅಸಮಾಧಾನ ಹೊಂದಿರುವಂತಹ ಕೋಲಾರದ ಕಾಂಗ್ರೆಸ್ನ ಶಾಸಕರು ಏನ್ ಮಾಡ್ತಾರೆ ಅನ್ನುವಂತಹ ಚರ್ಚೆ. ಈ ಹಿನ್ನೆಲೆಯಲ್ಲಿ ನಾಳೆ ಸಭೆಯನ್ನ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರಂತೆ ಕೋಲಾರದ ಶಾಸಕರು. ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ದ ಬಂಗಾರಪೇಟೆ ನಾರಾಯಣ ಸ್ವಾಮಿ, ಆದ್ರೆ ಅವ್ರ ಹೆಸರು ಕೂಡ ಈಗ ಬಂದಿಲ್ಲ. ಏನು 2ನೇ ಲಿಸ್ಟ್ ಅನೌನ್ಸ್ ಆಯ್ತಲ್ಲ, ಆ ಒಂದು ಲಿಸ್ಟ್ ನಲ್ಲಿ ಕೋಲಾರ ಕ್ಷೇತ್ರದ ಶಾಸಕರ ಹೆಸರು ಕೇಳಿ ಬಂದಿಲ್ಲ. ಇದೀಗ ಮುನಿಸಿಕೊಂಡಿರುವಂತಹ ಕೋಲಾರ ಕ್ಷೇತ್ರದ ಶಾಸಕರು, ಕೋಲಾರ ಕಾಂಗ್ರೆಸ್ ಶಾಸಕರು ಈಗ ಬುಗಿದ್ದೆ ಹೇಳುವಂತಹ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ, ಅಸಮಾಧಾನ ಕೂಡ ಕೇಳಿ ಬರ್ತಾ ಇದೆ. 2 ಲಿಸ್ಟ್ ನಲ್ಲೂ ಈ ಒಂದು ಕೋಲಾರ ಜಿಲ್ಲೆಗೆ ಚಾನ್ಸ್ ಸಿಕ್ಕಿಲ್ಲ. ಭಾರಿ ಅಸಮಾಧಾನವನ್ನ ಹೊಂದಿರುವಂತದ್ದು ಕೋಲಾರದ ಕಾಂಗ್ರೆಸ್ನ ಶಾಸಕರು. ಇನ್ನು ನಾಳೆ ಈ ಒಂದು ಸಭೆ ನಡೆಸುವುದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಕೋಲಾರದ ಶಾಸಕರು.